ಕಾಳೆಗಾರಿಕೆ ಇನ್ನೂ ಜೀವಂತ ಉಸಿರಾಡುತ್ತಿದೆ. ಜಸ್ಟಿಸ್ ಫಾರ್ ಸೌಜನ್ಯ. ನಾನೇ ಒಂದು ವಿಡಿಯೋ ಮಾಡಿದೆ, ಸಮೀರ್ ಎಂ ಡಿ ಅವರಿಗೆ ಸಪೋರ್ಟ್ ಮಾಡಿ ಆದ್ರೆ ನಿಮ್ ಕೈಲಿ, ಇಲ್ಲಾಂದ್ರೆ ಬಿಟ್ಬಿಡಿ, ಆ ಟಾಪಿಕ್ ಮಾತಾಡಕ್ಕೆ ಹೋಗ್ಬಿಡಿ, ಸುಮ್ನೆ ಜಾತಿ ಧರ್ಮ ಏನು ತರ್ತಾರೆ ಇದ್ರ ಮಧ್ಯೆ ಅಂತ ನಾನೇ ಹೇಳಿದ್ದೆ. ಬಟ್ ಇದು ನೋಡಿ, ಅವ್ರ ವಿಡಿಯೋ ಹಾಕಿ ಸ್ಟಾರ್ಟಿಂಗ್ ಅಲ್ಲಿ ಒಂದು 10-15 ದಿನ ಫುಲ್ಲು ಟ್ರೆಂಡಿಂಗ್ ಅಲ್ಲಿ ಇತ್ತು. ಇವಾಗ ಏನಾಗ್ತಿದೆ, ನಾರ್ಮಲ್ ಅಷ್ಟೇ. ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಗಳು, CBI ಅವರೇ ಆಗಲ್ಲ ಅಂತ ಬಿಟ್ಬಿಟ್ಟಿರೋ ಕೇಸು. ಸೊ ನಾವು ವಿಡಿಯೋ ಮಾಡಿದ ತಕ್ಷಣ ಜಸ್ಟಿಸ್ ಸಿಕ್ಬಿಡುತ್ತೆ ಅನ್ನೋದು ದಡ್ಡನ ಆಗಲ್ವಾ? ನಿಮ್ಗೆ ಅನಿಸಿದ್ಯಾ? ಯಾರಿಗಾದ್ರೂ ಒಬ್ರಿಗಾದ್ರೂ ಅನಿಸಿದ್ಯಾ ಇದಕ್ಕೆ ಜಸ್ಟಿಸ್ ಸಿಗುತ್ತೆ, ನಾವು ವಿಡಿಯೋ ಮಾಡೋದ್ರಿಂದ ಜಸ್ಟಿಸ್ ಸಿಗುತ್ತೆ ಅಂತ ಒಬ್ರಿಗಾದ್ರೂ ಹೋಪ್ಸ್ ಇದೆಯಾ? ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನೋಡ್ಕೊಂತಾರೆ, ಜಸ್ಟಿಸ್ ಸಿಕ್ಕೇ ಸಿಗುತ್ತೆ, ಆತರ ಕಾಮೆಂಟ್ ಮಾಡಕ್ ಹೋಗ್ಬಿಡಿ. ದೇವ್ರು ನೋಡ್ಕೊಳ್ಳುವಂತ ವಿಷಯ ಇದಾಗಿದ್ರೆ ಈ ಕೇಸ್ಗೆ 12-13 ವರ್ಷ ಬೇಕಾಗಿರ್ಲಿಲ್ಲ, ಯಾವಾಗ್ಲೂ ಶಿಕ್ಷೆ ಕೊಟ್ಬಿಟ್ಟಿರ್ತಿದ್ದ ದೇವ್ರವ್ರಿಗೆ. ಓಕೆನಾ? ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋರು ಮಾತ್ರ ಈ ಅನ್ಯಾಯಕ್ಕೆ ಜಸ್ಟಿಸ್ ಸಿಕ್ಕೇ ಸಿಗುತ್ತೆ ಅಂತ ಹೋಗ್ತಿರೋರು ಕಾಮೆಂಟ್ ಮಾಡಿ, ನೋಡೋಣ ಎಷ್ಟು ಕಾಮೆಂಟ್ ಬರುತ್ತೆ ಅಂತ.